ಹಲೋ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ಲಕ್ಷ್ಮೀಪತಿ ಗೌಡ. ರಿಯಲ್ ಎಸ್ಟೇಟ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾನು ಚಿಕ್ಕಬಿದರಕಲ್ಲು ಮೆಟ್ರೋ ಸ್ಟೇಷನ್ ಬಳಿದಿನ. ಆ ಚಿಕ್ಕಬಿದರಕಲ್ಲು ಮೆಟ್ರೋ ಸ್ಟೇಷನಿಂದ 1.5 ಕಿಲೋಮೀಟರ್ ದೂರದಲ್ಲಿ ಅಚ್ಚುಕಟ್ಟಾಗಿ ನಿರ್ಮಿಸಿರುವ 30-40 2 ಫ್ಲೋರ್ ಸುಂದರವಾದ ಹೊಸ ಮನೆ ಮಾರಾಟಕ್ಕಿದೆ ಕಣ್ರಿ. ನೋಡ್ತಾ ಇದ್ದೀರಲ್ಲ, ಇದೇ ಮನೆ. ಫಿನಿಶಿಂಗ್ ಸೂಪರ್ ಆಗಿದೆ, ಪ್ಲಾನಿಂಗು ಮಸ್ತಾಗಿದೆ. ಸೊ ಮಾಡ್ರನ್ ಆಗಿ ಮನೆ ಹೇಗಿರಬೇಕೋ ಆ ರೀತಿಯಲ್ಲಿದೆ. ಸೊ ಗ್ಯಾರಂಟಿ ನೀವು ಮನೆ ಇನ್ಸೈಡ್ ಬಂದು ನೋಡಿದ್ರೆ ನಿಮಗೂ ಇಷ್ಟ ಆಗುತ್ತೆ. ವಾಸ್ತು ಪ್ರಕಾರ ಇದೆ. ಮೆಟ್ರೋ ಸ್ಟೇಷನ್ ಒಂದಲ್ಲ ಎರಡಲ್ಲ 3-4 ಮೆಟ್ರೋ ಸ್ಟೇಷನ್ಗೆ ಹತ್ರ. ನಾಗಸಂದ್ರ ಮೆಟ್ರೋ, ಮಂಜುನಾಥ್ ನಗರ ಮೆಟ್ರೋ, ಚಿಕ್ಕಬಿದಕಲ್ ಮೆಟ್ರೋ ಸ್ಟೇಷನ್, ಮಾಧವರ ಮೆಟ್ರೋ ಸ್ಟೇಷನ್, 4 ಮೆಟ್ರೋ ಸ್ಟೇಷನ್ಗೂ 1.5 ಕಿಲೋಮೀಟರ್ ಅಷ್ಟೇ ದೂರ. ತುಮಕೂರು ರೋಡು ಹತ್ರನೇ. ಡೈಮೆನ್ಷನ್ 30x40 in square feet, 1200 square feet. Site facing west, main doors facing north. ಖಾತಾ ಈ ಖಾತಾ ಎಲೆಕ್ಟ್ರಾನಿಕ್ ಖಾತಾ. ವಾಟರ್ CMC ವಾಟರ್. ಟೋಟಲ್ ಫ್ಲೋರ್ G+1. ಗ್ರೌಂಡಲ್ಲಿ 2 BHK ಹೌಸು, ಸ್ಪೇಷಿಯಸ್ ಕಾರ್ ಪಾರ್ಕಿಂಗು. ಫಸ್ಟ್ ಫ್ಲೋರು ಐಷಾರಾಮಿ 3 BHK ಹೌಸು. ಇದು ಮೈನ್ ಗೇಟ್. ಇದು ಕಾರ್ ಪಾರ್ಕಿಂಗು, ಸ್ಪೇಷಿಯಸ್ ಕಾರ್ ಪಾರ್ಕಿಂಗ್ ನೋಡಿ. ಈ ಕಾರ್ ಪಾರ್ಕಿಂಗಲ್ಲಿ ಆರಾಮಾಗೆ 2 ಕಾರನ್ನ ಪಾರ್ಕ್ ಮಾಡಿ 4-5 ಬೈಕನ್ನು ಪಾರ್ಕ್ ಮಾಡೋಷ್ಟು ಜಾಗ ಇದೆ ನೋಡಿ. ಈ ಕಾರ್ ಪಾರ್ಕಿಂಗಲ್ಲೂ POP ಮಾಡಿದ್ದಾರೆ. ಸುತ್ತು ಸೇಫ್ಟಿ ಗ್ರಿಲ್ ಇದೆ. ಸುತ್ತು ಸೆಟ್ ಬ್ಯಾಕು ಇದು 1.5 ಅಡಿ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ ನೋಡಿ. ಆ ಸೆಟ್ ಬ್ಯಾಕ್ ಹೋಗಬೇಕು ಅಂತಂದರೆ ಸೇಫ್ಟಿ ಗ್ರಿಲ್ ಗೇಟು ಇಟ್ಟಿದ್ದಾರೆ. ಅಂದರೆ ನೀವು ಗೇಟ್ ಹಾಕಿ ಲಾಕ್ ಮಾಡಿದ್ರೆ ಆ ಸೈಡಿಂದ ಯಾರೂ ಬರೋಕ್ಕಾಗೋದಿಲ್ಲ. ನೀವು ಲಾಕ್ ಓಪನ್ ಮಾಡಿ ನೀವೇ ಹೋಗ್ಬೋದು ನೋಡಿ. ಸೊ ಭಾಳ ಚೆನ್ನಾಗಿ ಪ್ಲ್ಯಾನ್ಡಾಗಿ ಮಾಡಿದ್ದಾರೆ ಕಣ್ರಿ. ಅಪೋಸಿಟ್ ವಾಲ್ಗೆಲ್ಲ ವಾಲ್ ಟೈಲ್ಸ್ ಹಾಕಿದ್ದಾರೆ. ಸೊ ಮತ್ತೊಮ್ಮೆ ಈ ಸೈಡಿಂದ ಕಾರ್ ಪಾರ್ಕಿಂಗ್ನ ಅಬ್ಸರ್ವ್ ಮಾಡಿ. ಸ್ಪೇಷಿಯಸ್ ಆಗಿದೆ. ನಿಮ್ಮ ಹತ್ರ ದೊಡ್ಡ ಕಾರ್ ಇದೆಯಾ, ಅದು ಪಾರ್ಕಿಂಗ್ ಮಾಡ್ಬೋದಾ ಇಲ್ಲ ಅಂತ ನಿಮಗೆ ಸಂದೇಹ ಬೇಡ, ಗ್ಯಾರಂಟಿ ಪಾರ್ಕ್ ಮಾಡ್ಬೋದು ನೋಡಿ. ವಾಲ್ಗಿರೋ ಟೈಲ್ಸು ಭಾಳ ಚೆನ್ನಾಗಿದ್ದಾವೆ. ಗ್ಲಾಸಿ ಟೈಲ್ಸ್ ಹಾಕಿದ್ದಾರೆ. ಮತ್ತು ನಿಮಗೆ ಈ ಚಾರ್ಜಿಂಗ್ ಬೈಕ್ ಇಲ್ಲ ವೆಹಿಕಲ್ಸ್ ಇದ್ದರೂ ಆ ಚಾರ್ಜಿಂಗ್ ಪಾಯಿಂಟು ಕೊಟ್ಟಿದ್ದಾರೆ. ಇದು KEB ಮೀಟರ್ ಬೋರ್ಡು. ಸೊ ಇಲ್ಲಿ ಆಪೋಸಿಟ್ ವಾಲ್ ಕೊಟ್ಟಿದ್ದಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ ಗ್ಯಾಸ್ ಸಿಲಿಂಡರ್ ಪ್ರಾವಿಷನ್ ಇದೆ. ಈಗ ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ನೋಡೋಣ. ಈ 2 BHK ಹೌಸ್ಗೂ ನೋಡಿ ಫುಲ್ ಸೇಫ್ಟಿ ಗ್ರಿಲ್ ಗೈಟು ಇದೆ. ಅಂದರೆ ನೋಡಿ ಬಾಡಿಗೆ ಮನೆಗೂ ಫುಲ್ ಸೇಫ್ಟಿ ಇದೆ. ಸಂಪು ದೇವಮೂಲೆಯಲ್ಲಿ ಬಂದಿದೆ. ಸೊ ವಾಸ್ತು ಇದೆಯಾ ಇಲ್ಲ ಚೆಕ್ ಮಾಡಿ. ವಾಸ್ತು ಪ್ರಕಾರ ದೇವಮೂಲೆಯಲ್ಲೇ ಸಂಪ್ ಬರಬೇಕು, ಅಲ್ಲೇ ಇದೆ ನೋಡಿ. 12,000 ಲೀಟರ್ ಕೆಪಾಸಿಟಿ ಅಂತ ಸಂಪು. ಇದು 2 BHK ಹೌಸ್. ಮೈನ್ ಡೋರು, ಫ್ರೇಮು, ಡೋರು 2 ಒಂದೇ ಪಿಟ್ಸಾಲ್ ವುಡ್ಡು. ಸೊ ಪಾಲಿಶಿಂಗ್ ಎಲ್ಲ ಭಾಳ ಚೆನ್ನಾಗಿದೆ. ಇದು 2 BHK ಹೌಸ್ ಹಾಲು. ಈ ಹಾಲಲ್ಲಿ POP ಇದೆ, TV ಕ್ಯಾಬಿನೆಟ್ಟು ಇದೆ, ದೊಡ್ಡ ವಿಂಡೋ ಇದೆ. ಫ್ಲೋರಿಂಗ್ ಗ್ರನೇಟ್ಸ್ ಯೂಸ್ ಮಾಡಿದ್ದಾರೆ. ಗ್ರನೇಟ್ಸ್ಗೆಲ್ಲ ಬಾರ್ಡ್ರ್ ಹಾಕಿದ್ದಾರೆ, ವೆರಿ ನೈಸ್. ಇದು TV ಕ್ಯಾಬಿನೆಟ್ಟು, ದೊಡ್ಡ TVನೇ ಫಿಟ್ ಮಾಡ್ಬೋದು ನೋಡಿ. ಈ TV ಕ್ಯಾಬಿನೆಟಲ್ಲೂ ಡ್ರಾಗಳು ಕೊಟ್ಟಿದ್ದಾರೆ. ಇವೆಲ್ಲ ಮೇಜರ್ ಇಂಪಾರ್ಟೆಂಟು. TV ಕ್ಯಾಬಿನೆಟ್ ಹತ್ರನೂ ಭಾಳ ಸ್ಟೋರ್ ಮಾಡ್ತೀವಿ ನಾನು ಪದೇ ಪ್ರತಿ ವಿಡಿಯೋದಲ್ಲೂ ಡಿಸ್ಕಸ್ ಮಾಡ್ತಾ ಇರ್ತೇನೆ. ಈಗ ಇದು ಬೆಡ್ರೂಮು. ನೆಕ್ಸ್ಟ್ ನೋಡೋಣ. ಇದು ಪೂಜಾ ರೂಮು, ಫ್ರೇಮು ಡೋರು ಪಿಟ್ಸಾಲ್ ವುಡ್ಡು. ಇದು ಕಿಚನ್, ಮಾಡ್ಯುಲರ್ ಕಿಚನ್ನು. ಈ ಮಾಡ್ಯುಲರ್ ಕಿಚನಲ್ಲಿ ವಿಂಡೋ ಇದೆ, ಎಕ್ಸಾಸ್ಟ್ ಫ್ಯಾನ್, ಹೋಲ್ ಇದೆ, ಕ್ರಾಕರ್ ಯೂನಿಟ್ ಇದೆ. ಕಂಪ್ಲೀಟ್ ಇಂಟೀರಿಯರ್ಸ್ ಮಾಡಿಸಿದ್ದಾರೆ ಕಣ್ರಿ ನೋಡಿ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಬ್ಯಾಸ್ಕೆಟ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮ್ಮ ಪಾತ್ರೆಗಳೆಲ್ಲ ಇಡ್ತೀವಿ. ಅಲ್ಲಿ ಸಂಪಲ್ಲೇ ಸಿಂಕ್ ಇದೆ, ಪಕ್ಕದಲ್ಲೇ ತೊಳೆದು ಅಲ್ಲೇ ಹಂಗೆ ನೀಟಾಗಿ ಇಡ್ಬೋದು ನೋಡಿ. ಅಲ್ಲಿ ಮಿಕ್ಸಿಗೆ ಹಾಕೋ ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ, ಗ್ಯಾಸ್ ಪಾಯಿಂಟು ಪ್ರತಿಯೊಂದು ನೋಡಿ ವಾಸ್ತು ಪ್ರಕಾರ ಇದೆ. ಇವೇನು ಬಾಡಿಗೆಗೆ ಬರೋರು ಚೆಕ್ ಮಾಡ್ತಾರೆ ವಾಸ್ತು ಪ್ರಕಾರ. ಗ್ಯಾಸ್ ಸಿಲಿಂಡರ್ ಅಲ್ಲ, ಗ್ಯಾಸ್ ಪೈಪ್ ಎಲ್ಲಿದೆ, ಅಗ್ನಿಮೂಲೆಯಲ್ಲಿ ಇದೆಯಾ ಇಲ್ವನ್ನೋ ಅದು ಚೆಕ್ ಮಾಡ್ತಿದ್ದಾರೆ ಈ ನಡುವೆ. ಹಾಗಾಗಿ ಪ್ರತಿಯೊಂದು ಇಂಪಾರ್ಟೆಂಟು. ಹಾಗಾಗಿ ನಾನು ಪ್ರತಿಯೊಂದು ಸಾಧ್ಯವಾದಷ್ಟು ತೋರಿಸ್ತೀನಿ. ಇದು ಫ್ರಿಡ್ಜ್ ಪಾಯಿಂಟು. ಓಕೆ, ಇದು ಪೂಜಾ ರೂಮು. ಇನ್ಸೈಡ್ ತೋರಿಸ್ಲಿಲ್ವಲ್ಲ, ತೋರಿಸ್ತೀನಿ ಬನ್ನಿ. ಈಗ ಈ ಪೂಜಾ ರೂಮಲ್ಲಿ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, POPನೂ ಇದೆ ಕಣ್ರಿ. ಇದು ಬೆಡ್ರೂಮ್ 1. ಡೋರು ಎಲ್ಲ ರೆಡಿಮೇಡು.
ಶೋಯಿಂಗ್ ಯು ಬೆಡ್ರೂಮ್ 1. ಈ ಬೆಡ್ರೂಮ್ 1ನಲ್ಲಿ ಸ್ವಲ್ಪ POP ಮಾಡಿದ್ದಾರೆ, ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ. ಸೊ ವಾರ್ಡ್ರೋಬ್ ಅನ್ನೋದು ಕಡ್ಡಾಯ, ಪ್ರತಿ ಮನೆಯಲ್ಲೂ ಇದ್ದೇ ಇರುತ್ತೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಸೊ ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಸೊ ಲ್ಯಾಮಿನೇಟ್ ಎಲ್ಲ ಚೆನ್ನಾಗಿದೆ ಕಣ್ರಿ. ಸೊ ಗ್ಲಾಸ್ ಹೇಗೆ ಫಿನಿಶಿಂಗು ಸೂಪರ್ ಆಗಿದೆ, ಒಳ್ಳೆ ಕಲರು ಕಾಂಬಿನೇಷನ್ನು ಇದೆ. ನೋಡಿ ಈ ಕಡೆ ಎಲ್ಲ ಬಟ್ಟೆಗಳು ನಾವು ಇಲ್ಲಿ ಇಡ್ಬೋದು, ಅದಕ್ಕೆಲ್ಲ ಶೆಲ್ವ್ಸ್ ಇದ್ದಾವೆ, ಚೆಕ್ ಮಾಡಿ. ಆರಾಮಾಗಿ ಡಬಲ್ ಟ್ರಿಪಲ್ ಕಾಟ್ ಆಗ್ಬೋದು, ದೊಡ್ಡದಾಗೆ ಇದೆ. ಅದು ಬೆಡ್ರೂಮು. ಓಕೆ, ಈಗ ಬೆಡ್ರೂಮ್ 2 ನೋಡೋಣ. ಇದು ಸಾರಿ, ಮೊದಲು ಕಾಮನ್ ಟಾಯ್ಲೆಟ್ ನೋಡೋಣ. ಕಾಮನ್ ಟಾಯ್ಲೆಟ್ ತೋರಿಸ್ತಿದ್ದಾರೆ ನಮ್ಮ ಹುಡುಗ. ಸೊ ಈ ಕಾಮನ್ ಟಾಯ್ಲೆಟ್ ನೋಡಿ, ಇದು ಏನು ವಿಂಡೋ ಇದೆ, ಪ್ರತಿಯೊಂದು ಒಂದು ಟಾಯ್ಲೆಟಲ್ಲಿ ಏನಿರಬೇಕು ಅದೆಲ್ಲನೂ ಇದೆ ಕಣ್ರಿ. ಸಜ್ಜನೂ ಇದೆ, ಅಲ್ಲಿ UPSC ಪಾಯಿಂಟ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ, ಉತ್ತಮವಾದ ಕೆಲಸ ಮಾಡಿದ್ದಾರೆ. ಯಾಕಂದರೆ UPSC ಪಾಯಿಂಟ್ ಕೆಳಗಡೆ ಕೊಟ್ಟರೆ ಮಕ್ಕಳೆಲ್ಲ ಮುಟ್ತಾ ಇರ್ತಾರೆ, ಅಲ್ಲಿದ್ದರೆ ಸ್ಪೇಸ್ ಉಳಿತದೆ, ಮಕ್ಕಳು ಮುಟ್ಟಲ್ಲ. ಮತ್ತೊಮ್ಮೆ ಈ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲು ಸ್ಪೇಷಿಯಸ್ ಆಗಿದೆ. ಈ ರೀತಿ ಇದ್ರೆ ಡೆಫಿನೆಟ್ಲಿ ಟೆನೆಂಟ್ಸ್ ಬಂದೇ ಬರ್ತಾರೆ ಬಾಡಿಗೆಗೆ. ಇದು ಬೆಡ್ರೂಮ್ 2, ಡೋರು ರೆಡಿಮೇಡ್ ಡೋರು. ಇದು ಮಾಸ್ಟರ್ ಬೆಡ್ರೂಮ್. ಈ ಡಬಲ್ ಬೆಡ್ರೂಮ್ಗೆ ಮಾಸ್ಟರ್ ಬೆಡ್ರೂಮ್. ಇದು POPನೂ ಮಾಡಿದ್ದಾರೆ, ಸ್ವಲ್ಪ ದೊಡ್ಡ ವಿಂಡೋ ಇದೆ ನೋಡಿ. ವಾರ್ಡ್ರೋಬ್ ಮಾಡಿದ್ದಾರೆ, ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಓಕೆ, ಸ್ಟ್ಯಾಂಡಿಂಗ್ ಮಿರರ್ ಇದೆ, ಇನ್ಸೈಡೇ ಮಾಡಿರೋದು ಭಾಳ ಉತ್ತಮದ ಕೆಲಸ. ಸೊ ಅದು ವಸ್ತುನೇ, ಈಗ ಆಪೋಸಿಟ್ ಇರಬಾರ್ದು, ಎದ್ದಿದ ತಕ್ಷಣವೇ ನಮ್ಮ ಮುಖ ನಾವು ನೋಡಬಾರ್ದು. ಆ ರೀಸನಿಂದ ಭಾಳ ಮನೆಗೆ ಅಬ್ಸರ್ವ್ ಮಾಡಿ, ಈಗ ಮಿರರ್ ಔಟ್ಸೈಡ್ ಇದ್ದರೆ ಬಟ್ಟೆ ಹಾಕಿರ್ತಾರೆ ಅದ್ರ ಮೇಲೆ, ಅದ್ರ ಕವರ್ ಮಾಡ್ತಾರೆ. ಆ ರೀತಿ ಇದು ವಾರ್ಡ್ರೋಬ್ ಇನ್ಸೈಡೇ ಇದ್ದರೆ ಭಾಳ ಉತ್ತಮ, ಅದೆಲ್ಲ ತೊಂದರೆ ಏನಿರೋದಿಲ್ಲ ನೋಡಿ. ಇಲ್ಲಿ ವಾರ್ಡ್ರೋಬಲ್ಲಿ ಡ್ರಾಗಳು 2 ಕೊಟ್ಟಿದ್ದಾರೆ. ಬಾಡಿಗೆಗೆ ಯಾರು ಬರ್ತಾರೋ ಅವರಂತರೂ ಭಾಳ ಅದೃಷ್ಟವಂತರು. ಒಂದರಲ್ಲಿ ಚಿನ್ನ, ಒಂದರಲ್ಲಿ ದುಡ್ಡು ಮಡಗ್ಬೋದು ಅಲ್ವಾ. ಈ ಮಾಸ್ಟರ್ ಬೆಡ್ರೂಮಲ್ಲಿ ಕಾಮನ್ ಟಾಯ್ಲೆಟ್ ಇದೆ, ನೋಡೋಣ ಬನ್ನಿ. ಇದು ಕಾಮನ್ ಟಾಯ್ಲೆಟ್. ಇದು ಅಟ್ಯಾಚ್ಡ್ ಟಾಯ್ಲೆಟ್. ಈ ಅಟ್ಯಾಚ್ಡ್ ವಾಶ್ರೂಮಲ್ಲಿ ಇದು ಕಮೋಡ್ ಎಲ್ಲ ವೆಸ್ಟರ್ನ್ ಕಮೋಡ್ ಇದೆ. ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, ಸಜ್ಜೆ ಇದೆ, ಪ್ರತಿಯೊಂದು ಇದೆ ಕಂಡ್ರೆ. ಗೀಜರ್ ಪಾಯಿಂಟ್ ಇದೆ, ಎವ್ರಿಥಿಂಗ್ ಇಸ್ ದ. ಓಕೆ, ಗ್ರೌಂಡ್ ಫ್ಲೋರಲ್ಲಿ 2 BHK ಹೌಸ್ ನೋಡಿದ್ವಲ್ಲ. 2 BHK ಹೌಸ್ ಹೇಗೆ ಅನ್ನಿಸ್ತು? ಚೆನ್ನಾಗಿದೆಯಾ? ಮಾಡ್ರನ್ ಆಗಿದೆಯಲ್ಲ? ಎಸ್ ಇದೆ. ಎಷ್ಟು ಬಾಡಿಗೆ ಕೊಡ್ಬೋದು ಲಕ್ಷ್ಮೀಪತಿ ಗೌಡ? ಓ ಸರ್, ಆರಾಮಾಗಿ ಒಂದು 12ರಿಂದ 15 ಸಾವಿರ ಕೊಡ್ತಾರೆ. ಅಷ್ಟು ಡಿಮ್ಯಾಂಡ್ ಇದೆಯಾ? ಎಸ್ ಇದೆ. 12 ಅಂತೂ ಗ್ಯಾರಂಟಿ ಕೊಟ್ಟೇ ಕೊಡ್ತಾರೆ. ಈಗ ಫಸ್ಟ್ ಫ್ಲೋರ್ ಹೋಗ್ತಿದ್ದೀವಿ. ರೈಲಿಂಗ್ಸ್ ಅಬ್ಸರ್ವ್ ಮಾಡಿ. MS ರೈಲಿಂಗ್ಸು, ಸ್ಟೆಪ್ಸ್ ಎಲ್ಲ ಬ್ಲ್ಯಾಕ್ ಲಪೋತ್ರ ಯೂಸ್ ಮಾಡಿದ್ದಾರೆ. ಸಾರಿ, ಬ್ಲ್ಯಾಕ್ ಲಪೋತ್ರ ಅಲ್ಲ, ಯಾವುದೋ ಲಪೋತ್ರ ಯೂಸ್ ಮಾಡಿದ್ದಾರೆ. ವಿ ಆರ್ ಇನ್ ಫಸ್ಟ್ ಫ್ಲೋರ್, ಐಷಾರಾಮಿ 3 BHK ಹೌಸ್. ನೋಡೋಣ ಬನ್ನಿ. ಅದಕ್ಕೆಲ್ಲ ಫುಲ್ ಸೇಫ್ಟಿ ಗ್ರಿಲ್ ಇದೆ, ಸೇಫ್ಟಿ ಗ್ರಿಲ್ ಗೇಟ್ರಿ ಇದೆ. ಬಾಡಿಗೆ ಮನೆಗೆ ಕೊಟ್ಟಿದ್ದಾರೆ ಅಂದರೆ ಸೇಫ್ಟಿ ಗ್ರಿಲ್ ಇಲ್ಲಿ ಕೊಡ್ದಂಗೆ ಇರ್ತಾರೆ, ಕೊಡ್ತಾರೆ. ಎಲ್ಲ ಮೇಲೆಲ್ಲ PVC ಶೀಟ್ ಹಾಕಿದ್ದಾರೆ, PVC ಶೀಟ್. ಇದು ಐಷಾರಾಮಿ 3 BHK ಹೌಸ್. ಮೈನ್ ಡೋರು ಫೇಸಿಂಗ್ ನಾರ್ತು, ಮೈನ್ ಡೋರು. ವಾವ್, ಫ್ರೇಮ್ ಎಲ್ಲ ಮಸ್ತ್ ಆಗಿದೆ ಕಣ್ರಿ. ಶೋಯಿಂಗ್ ಯು ಬ್ಯೂಟಿಫುಲ್ ಹಾಲ್ ಆಫ್ ದ 3 BHK ಹೌಸ್ ಇನ್ ದ ಫಸ್ಟ್ ಫ್ಲೋರ್. ಇದರಲ್ಲಿ ಜೂಮರ್ ಒಂದಲ್ಲ 2 ಜೂಮರು, ಫ್ಯಾನ್ ಇದೆ, TV ಕ್ಯಾಬಿನೆಟ್ ಇದೆ, ವಾಲ್ಗೆಲ್ಲ ವಾಲ್ ಪೇಪರ್ ಹಾಕಿದ್ದಾರೆ, ಸುತ್ತ ವುಡ್ ಪ್ಯಾನಲ್ ಮಾಡಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ವಾವ್, ಗ್ರಾನೈಟ್ಸು ಚೆನ್ನಾಗಿದೆ ಕಣ್ರಿ, ಆಯ್ಕೆ ಭಾಳ ಚೆನ್ನಾಗಿದೆ. ಇದು TV ಕ್ಯಾಬಿನೆಟ್. ಈ TV ಕ್ಯಾಬಿನೆಟಲ್ಲಿ ದೊಡ್ಡ TVನೇ ಫಿಟ್ ಮಾಡ್ಬೋದು. TV ಕ್ಯಾಬಿನೆಟ್ ಎಲ್ಲ ನೀವು ಥೀಮೆಲ್ಲ ಅಬ್ಸರ್ವ್ ಮಾಡ್ಬೋದು, ಅದು ಚೆನ್ನಾಗಿದೆ. ಡ್ರಾಗಳು ತೋರಿಸ್ತೀವಿ ನೋಡಿ, ಭಾಳ ಡ್ರಾಗಳು ಕೊಟ್ಟಿದ್ದಾರೆ ಕಣ್ರಿ, ಭಾಳ ಭಾಳ ಉತ್ತಮವಾದ ಕೆಲಸ ಮಾಡಿದ್ದಾರೆ. ವುಡ್ ಕಲ್ಲ ಕಾಂಬಿನೇಷನ್ ಹಾಕಿದ್ದಾರೆ, ಲ್ಯಾಮಿನೇಟ್. ನಮ್ಮ ಹುಡುಗ ಚಿಂದಿ ಇದ್ದಂಗಿದೆ ಅಂತ ಹೇಳ್ತಿದ್ದಾನೆ. ಇದು ಬೆಡ್ರೂಮ್. ಓಕೆ, ಮೊದಲು ಬೆಡ್ರೂಮ್ ನೋಡೋಣ ಬನ್ನಿ. ಇದು ಮಾಸ್ಟರ್ ಬೆಡ್ರೂಮ್ 1. ಶೋಯಿಂಗ್ ಯು ಮಾಸ್ಟರ್ ಬೆಡ್ರೂಮ್. ಇದರಲ್ಲೂ POP ಇದೆ. ವಾವ್, ಕಿಂಗ್ ಸೈಜ್ ಕಾಟ್ ಇದೆ, ವಾಲ್ ಪೇಪರ್ ಹಾಕಿದೆ, ವಾರ್ಡ್ರೋಬ್ ಮಾಡಿದ್ದಾರೆ, ವೆರಿ ನೈಸ್. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ, ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ.
ಈ ಕಿಂಗ್ ಸೈಜ್ ಕಾಟಲ್ಲೂ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡ್ರಿ. ಎಷ್ಟೇ ಆದರೂ ಸ್ಟೋರ್ ಮಾಡ್ಕೋಬೋದು ಈ ಮನೆಯಲ್ಲಿ. ವಾರ್ಡ್ರೋಬು, ದೊಡ್ಡ ದೊಡ್ಡ ವಾರ್ಡ್ರೋಬ್ಗಳು. ಮತ್ತೆ ಕಾಟಲ್ಲೂ ಇದು ಮಾಡಿದ್ದಾರೆ, ಕುಷನ್ ಹಾಕಿದ್ದಾರೆ ಅಂತ ಹೇಳ್ತಿದ್ದ ನಮ್ಮ ಹುಡುಗ. ನೋಡಿ ಇಲ್ಲಿ ಬೆಡ್ ಹತ್ರ ಬೆಡ್ ಲೈಟು ಪ್ರತಿಯೊಂದು ಹಾಕ್ಬೋದು, ಚಾರ್ಜಿಂಗ್ ಆಗ್ಬೋದು. ನೀವು ಎದ್ದೋಗೋ ಕೆಲಸನೇ ಇಲ್ಲ, ಒಂದ್ಸಲ ಮನಗದ ಅಲ್ಲೇ ಮೊಬೈಲ್ ನೋಡಿ ಹಂಗೆ ಚಾರ್ಜಿಂಗ್ ಹಾಕಿ ಮನಗ್ಬೋದು. ಇದು ವಾರ್ಡ್ರೋಬ್ ಸ್ಲೈಡಿಂಗ್ ಡೋರ್ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ಡೋರ್ಸ್ಗೆಲ್ಲ ಡ್ರಾಗಳು ಕೊಟ್ಟಿದ್ದಾರೆ. ಒಂದರಲ್ಲಿ ಚಿನ್ನ, ಒಂದರಲ್ಲಿ ಕಾಸು ಮಡಗ್ಬೋದು. ವಾವ್, ಇದು ಸೀಕ್ರೆಟ್ ಲಾಕು. ನಮ್ಮ ಹುಡುಗ ಈಗಲೇ ತೋರಿಸಿದ ನೋಡಿ, ಆ ಸೀಕ್ರೆಟ್ ಲಾಕು ಇದೆ. ನೀವು ಅಲ್ಲಿ ಏನಾದರೂ ಇಡ್ಬೋದು, ನಿಮ್ಮ ಇಷ್ಟ. ವಾರ್ಡ್ರೋಬ್ಗೆ ಲ್ಯಾಮಿನೇಟ್ ಕಾಂಬಿನೇಷನ್ನು ಚೆನ್ನಾಗಿದೆ. ಈ ಸೈಡ್ ಎಲ್ಲ ನೋಡಿ ಬಟ್ಟೆಗಳು ಇಡೋದಕ್ಕೆ ಪೂರ್ತಿ ಶೆಲ್ಫ್ಸ್ ದೊಡ್ಡ ದೊಡ್ಡವು ಕೊಟ್ಟಿದ್ದಾರೆ. 3 ಸ್ಲೈಡಿಂಗ್ ಡೋರ್ ಕೊಂಡ್ರಿ ಇಲ್ಲಿ ಇರೋದು. ಇಲ್ಲಿ 2 ಡ್ರಾಗಳು, ಒಂದರಲ್ಲಿ ಇಲ್ಲಿ ವಜ್ರ ವೈಡೂರ್ಯ, ಒಂದರಲ್ಲಿ ಇನ್ನೊಂದರಲ್ಲಿ ಸಿಲ್ವರ್. ಸೊ ಮಡಗ್ಬೋದು. ಇದು ಸ್ಟ್ಯಾಂಡಿಂಗ್ ಮಿರರು ಇನ್ಸೈಡೇ ಕೊಟ್ಟಿದ್ದಾರೆ, ಭಾಳ ಕೆಲಸ ಮಾಡಿ. ಇನ್ಸೈಡಿನ ಔಟ್ಸೈಡ್ ಇದೆ. ಓಕೆ, ಸ್ಪೇಸ್ ಇದೆ ಅಲ್ವಾ, ಹಾಗಾಗಿ ಬ್ಯಾಕ್ ಸೈಡ್ ಎಲ್ಲ ಸ್ಟೋರೇಜ್ ಪ್ರಾವಿಷನ್ ಕೊಟ್ಟಿದ್ದಾರೆ ನೋಡಿ. ವೆರಿ ನೈಸ್, ಗುಡ್ ಥಿಂಗ್. ಸೊ ಮೇಕಪ್ ಕಿಟ್ ಎಷ್ಟೇ ಇದ್ರೂ ಇಬ್ಬರು ಗಂಡ ಹೆಂಡತಿ ಇಬ್ಬರು ಮೇಕಪ್ ಕಿಟ್ ಒಂದೊಂದು 2 ಡ್ರಾ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡು ಭಾಳಷ್ಟು ಸ್ಟೋರೇಜ್ ಇದೆ, ಎಷ್ಟಾದರೂ ಇಡ್ಬೋದು. ಇದು ಅಟ್ಯಾಚ್ಡ್ ವಾಶ್ರೂಮ್. ಈ ಅಟ್ಯಾಚ್ಡ್ ವಾಶ್ರೂಮಲ್ಲಿ ಕಮೋಡು, ವೆಸ್ಟರ್ನ್ ಕಮೋಡು, ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ. ದೊಡ್ಡ ವಿಂಡೋ ಇದೆ. ವೆರಿ ನೈಸ್. ಶವರು, ಗೀಜರ್ ಪಾಯಿಂಟು, ಸೋಲಾರ್ ಪಾಯಿಂಟು. ಈ ಮಾಸ್ಟರ್ ಬೆಡ್ರೂಮ್ಗೆ ಈ ಓವರಾಲ್ 3 BHK ಹೌಸ್, ಫಸ್ಟ್ ಫ್ಲೋರ್ ಇದೆಯಲ್ಲ ಓನರ್ ಹೌಸ್ಗೆ, ಎಲ್ಲಕ್ಕೂ ಎಲ್ಲೆಲ್ಲಿ ಬಾತ್ರೂಮ್ ಇದೆ ಎಲ್ಲಕ್ಕೂ ಏನೇನು ಸೋಲಾರ್ ಪಾಯಿಂಟ್ ಇದೆ, ಗೀಜರ್ ಪಾಯಿಂಟು ಇದೆ. ಓಕೆ, ಮಾಸ್ಟರ್ ಬೆಡ್ರೂಮ್ ನೋಡಿದ್ರಲ್ಲ, ಭಾಳ ಚೆನ್ನಾಗಿದೆ. ಯಾರಾದರೂ ತೊಗೊತೀರ, ಆಲ್ಮೋಸ್ಟ್ ನೀವೇ ಇರೋದು, ನೋಡ್ಕೊಳ್ಳಿ, ಭಾಳ ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಯಿತು ಅಂದರೆ ಇಮಿಡಿಯೇಟ್ಲಿ ವಿಸಿಟ್ ಮಾಡಿ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಬ್ಸರ್ವ್ ಮಾಡಿ. ಹಾಲಲ್ಲಿ ದೊಡ್ಡ ವಿಂಡೋ ಇದೆ ನೋಡಿ. ಇದು ಬೆಡ್ರೂಮ್ 2 ಡೋರು, ರೆಡಿಮೇಡ್ ಡೋರ್ಸ್ ಎಲ್ಲ ಭಾಳ ಕಲರ್ಫುಲ್ಲಾಗಿ ಭಾಳ ಚೆನ್ನಾಗಿದೆ ಕಣ್ರಿ. ಹೆಣ್ಮಕ್ಳಿಗಂತೂ ಭಾಳ ಇಷ್ಟ ಆಗುತ್ತೆ. ಲಾಕ್ಸ್ ಎಲ್ಲ ಸಿಲಿಂಡರ್ ಲಾಕ್ಸು. ಸೊ ಹಿಂಗಿವ್ ಬೆಡ್ರೂಮ್ 2. ಇದರಲ್ಲಿ ಸ್ವಲ್ಪ ಪುಟಾಣಿ POP ಇದೆ, ವಾಲ್ಪೇಪರ್ ಇದೆ, ವಿಂಡೋ ಇದೆ. ಫ್ಲೋರಿಂಗ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಆರಾಮಾಗಿ ದೊಡ್ಡ ಕಾಟ್ ಹಾಕ್ಬೋದು, ಕ್ವೀನ್ ಸೈಜ್ ಕಾಟ್ ಹಾಕ್ಬೋದು. ವಾರ್ಡ್ರೋಬ್ ಮಾಡಿದ್ದಾರೆ ನೋಡಿ. ವಾರ್ಡ್ರೋಬ್ಗೆಲ್ಲ ಸ್ಲೈಡಿಂಗ್ ಡೋರೇ ಕೊಟ್ಟಿದ್ದಾರೆ. ಈ ಮನೆಯಲ್ಲಿ ಭಾಳ ಇಷ್ಟ ಆಗಿದ್ದು ಅಂದರೆ ಲ್ಯಾಮಿನೇಟ್ ಕಣ್ರಿ, ಭಾಳ ಶೈನಿಂಗ್ ಇದೆ. ಐ ಥಿಂಕ್ ಸೊ 1 mm ಲ್ಯಾಮಿನೇಟ್ ಯೂಸ್ ಮಾಡ್ದಂಗೆ ಕಾಣ್ತಾರೆ. ಇಲ್ಲಿ ಡ್ರಾ ಒಂದೇ ಒಂದು ಕೊಟ್ಟಿದ್ದಾರೆ. ಈ ಕ್ವೀನ್ ಸೈಜಲ್ಲಿ ಆರಾಮಾಗಿ ಕ್ವೀನ್ ಎಲ್ಲೋ ಇರೋದು, ಹಾಗಾಗಿ ಒಂದು ಡ್ರಾ ಏನಪ್ಪ ಅಂದ್ಕೊತೀನಿ. ಯೂಶ್ವಲಿ ಇಲ್ಲಿ ಮಕ್ಕಳಿರ್ತಾರೆ, ಇಲ್ಲಿ ತಂದೆ ತಾಯಿ ಇರ್ತಾರೆ. ಸೊ ಒಂದು ಡ್ರಾ ಇದೆ. ಬಟ್ಟೆ ಬರಿ ಇಡೋದಕ್ಕೆ ಭಾಳಷ್ಟು ಜಾಗ ಇದೆ. ಮತ್ತೊಮ್ಮೆ ಈ ಸುಂದರವಾದ ಹಾಲನ್ನು ಅಬ್ಸರ್ವ್ ಮಾಡಿ. ಚೆನ್ನಾಗಿದೆಯಲ್ಲ ಹಾಲು, ಬೊಂಬಾಟಾಗಿದೆ. ನಾನೀಗ ಹೇಳ್ತೀನಿ, ಪ್ರತಿಯೊಂದಕ್ಕೂ ನಾವು ಹೇಳಲೇಬೇಕು, ಪಾಸಿಟಿವ್ ಆಗಿರಬೇಕು. ನೀವು ಬರ್ತಿರಲ್ಲ, ಒಂದ್ಸಲ ನೋಡಿ ಚೆಕ್ ಮಾಡಿ, ಎಲ್ಲ ಸೂಪರಾಗಿದೆ ಅಂತ ಅಂದರೆ ತಗೊಳ್ಳಿ. ಈಗ ಇದು ಬೆಡ್ರೂಮ್ 3, ಪೂಜಾ ರೂಮು. ಈ ಸೈಡ್ ರೈಟ್ ಸೈಡು ಕಿಚನ್ನು. ವಾವ್, ಕಿಚನ್ ಸ್ಪೇಷಿಯಸ್ ಆಗಿದೆ ಕಣ್ರಿ. ವಾವ್, ಸೂಪರ್, ಎಕ್ಸಲೆಂಟ್. ದೊಡ್ಡ ವಿಂಡೋ ಇದೆ, ಎಕ್ಸಲೆಂಟ್ ಕಣ್ರಿ. ಫ್ರಿಡ್ಜು ಎಲ್ಲ ಇಡ್ಬೋದು, ಎಷ್ಟು ದೊಡ್ಡದಾಗಿದೆ ಕಣ್ರಿ. ಡೈನಿಂಗ್ ಹಾಲು ಇದೆ, ಇದರಲ್ಲೇ ಇದೆ ಕಣ್ರಿ. ಡೈನಿಂಗ್ ಹಾಲ್ ಕಮ್ ಮಾಡ್ರನ್ ಕಿಚನ್ ಇದರಲ್ಲಿ ನೋಡಿ. ಮತ್ತು ಎಲ್ಲ ಡೋರ್ಸ್ ಎಲ್ಲ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನಮ್ಮ ಹುಡುಗ ತೋರಿಸಿರೋದು, ನಾನಲ್ಲ ಪಾಪ, ಅವನು ಐ ಹ್ಯಾವ್ ಟು ಗಿವ್ ಕ್ರೆಡಿಟ್ ಟು ಹಿಮ್. ಇದು ಕಿಚನ್ ಬ್ಯಾಸ್ಕೆಟ್. ಸಾಫ್ಟ್ ಕ್ಲೋಸರ್ ಇದೆ ಅಂತ ಚೆಕ್ ಮಾಡ್ತಿದ್ದಾನೆ. ವೆರಿ ನೈಸ್, ಸಾಫ್ಟ್ ಕ್ಲೋಸರ್ ಇದೆ ಕಣ್ರಿ. ಕಿಚನ್ ಬ್ಯಾಸ್ಕೆಟ್ಸ್ ಎಲ್ಲ ಚೆಕ್ ಮಾಡ್ತಿದ್ದೀವಿ ನೋಡಿ. ನಮ್ಮ ಹುಡುಗ ಪ್ರತಿಯೊಂದು ಚೆಕ್ ಮಾಡ್ತಿದ್ದಾನೆ. ಯಾಕಂದರೆ ಅವ್ರ ಮಮ್ಮಿ ಭಾಳ ಇದು ಈ ಕಿಚನ್ನಲ್ಲಿ ಬ್ಯಾಸ್ಕೆಟ್ಸ್ ಭಾಳ ಇರಬೇಕು, ಹಾಗಾಗಿ ಅವರು ಪ್ರತಿ ಟೈಮ್ ಏನೇನಿದೆ ಅಂತ ಚೆಕ್ ಮಾಡ್ತಿರ್ತಾರೆ ನೋಡಿ. ಸುತ್ತು ಲಾಫ್ಟ್ ಕೊಟ್ಟಿದ್ದಾರೆ, ಕ್ರ್ಯಾಕರ್ ಯೂನಿಟು. ಅವ್ರ ಮಮ್ಮಿಗೆ ಹೆಲ್ಪ್ ಮಾಡ್ತಿರ್ತಾನೆ, ಹಾಗಾಗಿ ಬ್ಯಾಸ್ಕೆಟ್ಸ್ ಎಷ್ಟಿದ್ದಾವೆ, ಏನು ಕತೆ, ಕರೆಕ್ಟ್ ಇದಾವ ಇಲ್ವಾ ಅನ್ನೋದು ನೋಡ್ತಾ ಇದ್ದಾನೆ. ಈಸ್ ವೆರಿ ಗುಡ್ ಸನ್ ಟು ಮೈ ಸಿಸ್ಟರ್. ಓಕೆ, ಎಲ್ಲ ನೋಡಿದ್ರಲ್ಲ. ಈಗ ಬೆಡ್ರೂಮ್ 3 ನೋಡೋಣ. ಇದು ಡೋರ್ ರೆಡಿಮೇಡ್ ಡೋರ್, ಸಿಲಿಂಡರ್ ಲಾಕ್. ಇದು ಬೆಡ್ರೂಮ್ 3ಯಲ್ಲಿ ಸ್ವಲ್ಪ ಪುಟಾಣಿ POP, ಫ್ಯಾನ್ ಥರನೇ ಇರೋ POP ಮಾಡಿದ್ದಾರೆ. ವಾರ್ಡ್ರೋಬ್, ಇದು ವಾಲ್ಪೇಪರ್, ಕಲರ್ಫುಲ್ ವಾಲ್ಪೇಪರ್ ಇದೆ. ವಿಂಡೋ ಇದೆ, ವಾರ್ಡ್ರೋಬ್ ಮಾಡಿದ್ದಾರೆ. ಫ್ಲೋರಿಂಗ್ ಸೇಮ್ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ.
ಇಲ್ಲೂ ದೊಡ್ಡ ಕಾಟ್ ಹಾಕ್ಬೋದು ಕಣ್ರಿ, ಕ್ವೀನ್ ಸೈಜ್ ಕಾಟ್ ಹಾಕಿದ್ರು ಇನ್ನೂ ಜಾಗ ಉಳಿತದೆ, ಅಷ್ಟು ದೊಡ್ಡದಾಗಿದೆ ಇದು. ಕಿಡ್ಸ್ ಬೆಡ್ರೂಮ್ ಥರನೇ ಇಲ್ಲ, ದೊಡ್ಡದಾಗಿದೆ. ಯಾರಾದರೂ ಇರ್ಬೋದು, ಕಿಡ್ಸ್ ಇದ್ರೆ ಕಿಡ್ಸ್ ಕೊಡ್ಬೋದು, ಇಲ್ಲ ನಮ್ಮ ಮನೆಯಲ್ಲಿ ಕಿಡ್ಸು ನಾವೇ ಇರೋದು ಅಂದರೆ ಗೆಸ್ಟ್ಗೆ ಕೊಡ್ಬೋದು, ಇಲ್ಲ ತಂದೆ ತಾಯಿ ಇದ್ರೆ ತಂದೆ ತಾಯಿಗೆ ಕೊಡ್ಬೋದು. ಯೂಸ್ಫುಲ್, ಯುವರ್ ವಿಶ್. 3 BHK ಇದ್ರೆ ಭಾಳ ಯೂಸ್ಫುಲ್. ಇಲ್ಲ ನೀವು ಇದನ್ನು ಒಂದು ಲೈಬ್ರರಿಯಾಗಿ ಕನ್ವರ್ಟ್ ಮಾಡ್ಕೋಬೋದು, ಬುಕ್ಸ್ ಸ್ಟಡಿ ರೂಮ್ ಆಗಿ ಮಾಡ್ಕೋಬೋದು, ಇಲ್ಲ ಒಂದು ಆಫೀಸ್ ರೂಮ್ ಥರ ಮಾಡ್ಬೋದು, ಪ್ರೈವಸಿ ಇರುತ್ತೆ ಇದು. ಯುವರ್ ವಿಶ್, ಯು ಕ್ಯಾನ್ ಡೂ ಎನಿಥಿಂಗ್ ಎಲ್ಸ್. ಪೂಜಾ ರೂಮ್ ತೋರಿಸ್ತೀವಿ ನೋಡಿ, ಪೂಜಾ ರೂಮು ಫ್ರೇಮು ಡೋರ್ ಎಲ್ಲ ಚೆಕ್ ಮಾಡಿ ಬಿಡ್ಸಾಲು, ಮತ್ತು ಡೋರು ಟಫನ್ ಗ್ಲಾಸ್ ಎಲ್ಲ ಹಾಕಿದ್ದಾರೆ ಡೋರ್ಗೆ. ಭಾಳ ಖರ್ಚು ಮಾಡಿದ್ದಾರೆ ಕಣ್ರಿ. ಫಸ್ಟ್ ಫ್ಲೋರಲ್ಲಿ ವಾಲ್ಗೆಲ್ಲ ಟೈಲ್ಸ್ ಹಾಕಿದ್ದಾರೆ, POP ಇದೆ, ಫ್ಲೋರಿಂಗ್ ಎಲ್ಲ ಗ್ರಾನೈಟ್ಸ್ ಯೂಸ್ ಮಾಡಿದ್ದಾರೆ, ಗೋಲ್ಡನ್ ಬೀಡಿಂಗ್ ಕೊಟ್ಟಿದ್ದಾರೆ. ಮತ್ತೊಮ್ಮೆ ಈ ಸೈಡಿಂದ ಹಾಲನ್ನು ಅಚ್ಚುಕಟ್ಟಾಗಿ ಅಬ್ಸರ್ವ್ ಮಾಡಿ. ಹಾಲು ಸ್ಪೇಷಿಯಸ್ ಆಗಿದೆ, ರೂಮ್ಸು ಸ್ಪೇಷಿಯಸ್ ಆಗಿದ್ದಾವೆ. ಯೂಸ್ವಲಿ ಒಂದು ಕಿಡ್ಸ್ ಬೆಡ್ರೂಮ್ ಕಂಜೆಸ್ಟೆಡ್ ಇರೋದು, ಆದರೆ ಆ ರೀತಿ ಮಾಡಿಲ್ಲ, ಪ್ಲ್ಯಾಂಡಾಗಿ ಪ್ರತಿ ಒಂದು ಬೆಡ್ರೂಮು ದೊಡ್ಡದಾಗಿರೋ ರೀತಿಯಲ್ಲೇ ನೋಡ್ಕೊಂಡಿದ್ದಾರೆ. ಸೊ ಉತ್ತಮವಾದ ಕೆಲಸ ಮಾಡಿದ್ದಾರೆ. ಈ ರೀತಿಯೇ ಇರಬೇಕು, ಬೆಡ್ರೂಮ್ಸು ಸ್ಪೇಷಿಯಸ್ ಆಗಿರಬೇಕು. ನೋಡಿ, ಇದು ಹ್ಯಾಂಡ್ ವಾಶ್ ಬೇಷನ್ನು. ಯಾಕೆ ಬೆಡ್ರೂಮ್ಸು ದೊಡ್ಡದಾಗಿರಬೇಕು ಅಂದರೆ, ಆಲ್ಮೋಸ್ಟ್ ನಾವು ಮನೆಯಲ್ಲಿ ಇದ್ದೀವಿ ಅಂತ ಅಂದರೆ ಇರೋದೇ ಬೆಡ್ರೂಮ್ಗಳಲ್ಲಿ ಜಾಸ್ತಿ ಇರ್ತೀವಿ ಅಲ್ವಾ. ಸೊ ನೈಟು ಇಲ್ಲ ಸಂಡೇ ಸಾಟರ್ಡೆ ರೆಸ್ಟ್ ಮಾಡುವಾಗ ಅಲ್ಲಿರ್ತೀವಿ, ಇಲ್ಲ ಹಾಲಲ್ಲಿ ಕೆಲಸ ಇದ್ದರೆ ಊಟ ಮಾಡೋಕ್ಕೆ ಆ ಥರ ಬರ್ತಾರೆ. ಓಕೆ, ಇದು ಕಾಮನ್ ಟಾಯ್ಲೆಟು, ವಿಂಡೋ ಇದೆ, ವಾಲ್ಗೆಲ್ಲ ಟೈಲ್ಸ್ ಹಾಕಿರೋ ಕಮೋಡು, ವೆಸ್ಟರ್ನ್ ಕಮೋಡು. ಇವೆನ್ನು ಏನು ಟಾಯ್ಲೆಟ್ಸು ಸ್ಪೇಷಿಯಸ್ ಆಗಿದೆ ಕೊಂಡ್ರಿ, ಅಟ್ಟ ಇದೆ, ಅಲ್ಲಿ UPSC ಪಾಯಿಂಟ್ ಕೊಟ್ಟಿದ್ದಾರೆ ನೋಡಿ. ಸೊ ಅದು ಎಲ್ಲೂ ತೊಂದರೆ ಆಗೋದಿಲ್ಲ. ಹಾಲಲ್ಲಿ ಯೂಸ್ವಲಿ ಆ ಮೂಲೆಯಲ್ಲಿ ಕೊಡ್ತಾರೆ, ಆದರೆ ಅಲ್ಲಿ ಕೊಡೋದ್ರಿಂದ ಸ್ಪೇಸ್ ಕನ್ಸ್ಯೂಮ್ ಆಗುತ್ತೆ. ಮಕ್ಕಳಿದ್ರೆ ಮಕ್ಕಳು ಹೋಗಿ ಟಚ್ ಮಾಡ್ತಾರೆ, ಅವೆಲ್ಲ ಪ್ರಾಬ್ಲಮ್ ಇಲ್ಲ ಪದ್ಧತಿ. ಓಕೆ, ನೋಡಿದ್ರಲ್ಲ, ಇಷ್ಟ ಆಯಿತು ಅಂದರೆ ಇಮಿಡಿಯೇಟ್ಲಿ ವಿಸಿಟ್ ಮಾಡಿ. ಡೈಲ್ ಆಗ್ತಿರೋ ನಂಬರ್ಗೆ ಏನು ಯೋಚನೆ ಮಾಡ್ದಂಗೆ ವಿಸಿಟ್ ಮಾಡಿ, ಮಾತುಕತೆ ಮಾಡಿ ತೊಗೊಳ್ಳಿ. ಮೆಟ್ರೋ ಸ್ಟೇಷನ್ 1.5 ಕಿಲೋಮೀಟ್ರು, ಹೈವೇಗೆ 1.5 ಕಿಲೋಮೀಟ್ರು, 400 ಮೀಟ್ರಿಗೆ 1.5 ಕಿಲೋಮೀಟ್ರು, ಫೇಮಸ್ ಸ್ಕೂಲ್ಸು, ಕಾಲೇಜ್ ಎಲ್ಲನೂ ಇದ್ದಾವೆ. ಪ್ರೈಸು 1,29,00,000, ಸ್ಲೈಟ್ಲಿ ನೆಗೋಷಿಯಬಲ್. ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.